ಎಲ್ರು ಹೇಗಿದ್ದೀರಾ? ಸೊ ನಮಸ್ತೆ, ಶುಭ ದಿನ. ತುಂಬಾ ಹೆವಿ ಆಗಿಬಿಟ್ಟಿದೆ ಬಿಸಿಲು. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಯೋಚನೆ ಮಾಡಬೇಡಿ. ಎಸ್ಪೆಷಲಿ ದತ್ತರನ ಮುಗಿತಾ ಇರೋ ಅಂಥವರಿಗೆ ದುಡ್ಡಿನ ವಿಚಾರದಲ್ಲಿ ಸಮಸ್ಯೆ ಇದ್ದರೆ ಖಂಡಿತವಾಗ್ಲೂ ಆ ಸಮಸ್ಯೆ ಎಲ್ಲ ಬಗೆಹರಿಯುತ್ತೆ, ಹೆಚ್ಚು ಅನುಕೂಲ ಆಗತ್ತೆ. ನಿಮ್ಮ ತೋಟ, ಗದ್ದೆ, ಹೊಲ, ಜಮೀನು, ಜಾಗ, ದತ್ತಾತ್ರೇಯರ ಸನ್ನಿಧಾನ ಎಲ್ಲವೂ ಕೂಡ ಸುರಕ್ಷಿತವಾಗಿ ಇದೆ. ಮತ್ತು ನಿಮಗೆ ಆದಷ್ಟು ಬೇಗ ಗುಡ್ ನ್ಯೂಸ್ ಕೂಡ ಬರುತ್ತೆ. ಯಾವುದೇ ರೀತಿಯ ಚಿಂತೆ ಮಾಡಬೇಡಿ. ಸದ್ಯಕ್ಕೆ ಏನು ಒಂದು ಫೇಸ್ ದ ರಿಯಾಲಿಟಿ ಅಷ್ಟೇ. ಓಕೆ, ಸೊ ಸದ್ಯಕ್ಕೆ ಏನು ಬರ್ತಾ ಇದೆ ನಿಮ್ಮ ಜೀವನದಲ್ಲಿ ಅದನ್ನು ಫೇಸ್ ಮಾಡಿ ಅನ್ನುವಂಥದ್ದು ಇದೆ. ಒಳ್ಳೆಯ ಆಲೋಚನೆಗಳನ್ನ ಯಾವತ್ತೂ ಬಿಡಬೇಡಿ ಅನ್ನುವಂಥದ್ದು. ಸೊ ಗುಡ್ ಥಾಟ್ಸ್, ಗುಡ್ ವರ್ಡ್ಸ್, ಗುಡ್ ಡೀಡ್ಸ್, ಸೊ ಆದಷ್ಟು ಬೇಗ ನಿಮ್ಮ ಜೀವನಕ್ಕೆ ಅದು ಬರುತ್ತೆ ಅನ್ನುವಂಥದ್ದು. ಜೊತೆಗೆ ಆಲ್ ಈಸ್ ವೆಲ್, ಎಲ್ಲವೂ ಕೂಡ ಒಳ್ಳೇದಾಗ್ತಾ ಇದೆ. ಇನ್ ಕೇಸ್ ಏನಾದರೂ ಒಂಚೂರು ಸಮಸ್ಯೆ ಇದೆ ಅಂತ ಅನ್ಸಿದ್ರೆ ಅದು ಕಾರ್ಮಿಕ್ ಕ್ಲೆನ್ಸಿಂಗ್ ಆಗ್ತಾ ಇದೆ, ಅದನ್ನು ಫೇಸ್ ಮಾಡಬೇಕು ಅಂತ ಅಂದ್ಕೊಂಡು ಫೇಸ್ ಮಾಡಿ ಮುಗಿಸಿ ಅನ್ನುವಂಥದ್ದು ಕೂಡ ಇದೆ. ಸೊ ನೀವು ತುಂಬ ಸ್ಪೆಷಲ್ ಇದ್ದೀರಾ. ಸೊ ಹಾಗಾಗಿ ನಿಮ್ಮ ಸೋಲ್ ಜರ್ನಿನ ನೀವು ಹೀಗೆ ಮುಂದುವರಿಸ್ಕೊಂಡು ಹೋಗಿ. ಒಳ್ಳೇದಾಗಲಿ. ಸೊ ಬನ್ನಿ, ಒಂದು ರೀತಿ ಪರ್ಸ್ನಲ್ ಮೆಸೇಜ್ ಹೋಯಿತು. ಸೊ ಯಾರಿಗೆ ಹೋಯಿತು ಅನ್ನೋದು ನನಗೆ ಗೊತ್ತಾಯಿತು. ಸೊ ಹೋಗಿ ತಲುಪಿದವ್ರಿಗೂ ಗೊತ್ತಾಗಿರುತ್ತೆ ಅಂತ ಅಂದ್ಕೊಳ್ಳೋಣ. ಸೊ ಬಾಬಾರು ಏನು ಹೇಳ್ತಾರೆ ನೋಡೋಣ. ಇವತ್ತು ಗುರುಗಳ ಆಶೀರ್ವಾದ, ಗುರು ಗ್ರಹದ ಆಶೀರ್ವಾದ ನಮ್ಮ ಮೇಲೆ ಇರುತ್ತೆ. ಸೊ ಎಸ್, ನೀವು ತುಂಬ ಸ್ಪೆಷಲ್ ಅಂತ ಹೇಳ್ತಾ ಇದ್ದಾರೆ. ಸೆಲೆಬ್ರೇಷನ್ ಇದೆ. ಸೊ ಇಲ್ಲಿ 2 ಕಾರ್ಡ್ ಇಟ್ಟಿದ್ದೀನಿ. ಮೊದಲನೇದು ಯು ಆರ್ ಯೂನಿಕ್ ಆ್ಯಂಡ್ ಸೆಕೆಂಡ್ ಒನ್ ಸೆಲೆಬ್ರೇಷನ್. ಸೊ ನೋಡೋಣ ಇಬ್ಬರಿಗೂ ಏನು ಬರುತ್ತೆ ಮೆಸೇಜಸ್ ಅಂತ. ಮೊದಲಿಗೆ ಯು ಆರ್ ಯೂನಿಕ್ ಇರೋದನ್ನ ನೋಡೋಣ. ಸೊ ಯಾವ ರೀತಿಯ ಯೂನಿಕ್ನೆಸ್ ನಿಮ್ಮ ಲೈಫಿಗೆ ಬರ್ತಾ ಇದೆ ಅಂತ. ಚಾನಲ್ ಅಂತ ಇದೆ. ನೀವು ತುಂಬ ಸ್ಪೆಷಲ್ ಪರ್ಸನ್ ಇದ್ದೀರಾ. ಸೊ ನಿಮ್ಮನ್ನ ಒಂದು ಕಾರ್ಯಕ್ಕೋಸ್ಕರ ಅವರು ಆಯ್ಕೆ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಆ ಕಾರ್ಯ ಯಾವುದೇ ಆಗಿದ್ರೂ ಕೂಡ ಅದನ್ನು ನಿಮಗೆ ತಲುಪಿಸ್ಬೇಕು ಅಥವಾ ನಿಮ್ಮ ಕೈಯಾರ ಮಾಡಿಸ್ಬೇಕು ಅನ್ನುವಂಥ ಉದ್ದೇಶಕ್ಕೋಸ್ಕರ ನಿಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ನಿಮ್ಮಿಂದ ಒಂದಷ್ಟು ಜೀವನ, ವ್ಯಕ್ತಿಗಳ ಜೀವನ ಅಥವಾ ವ್ಯಕ್ತಿಗತ ಜೀವನ ಎರಡು ಕೂಡ ಆಗಿರ್ಬೋದು, ನಿಮ್ಮದೇ ಓನ್ ಲೈಫ್ ಆಗಿರಬಹುದು, ಅಥವಾ ನಿಮ್ಮ ಮುಖಾಂತರ ಬೇರೆಯವರ ಜೀವನಕ್ಕೆ ಬೆಳಕಾಗುವಂಥ ಅಥವಾ ಮಾರ್ಗದರ್ಶನ ಮಾಡಿಸೋದಕ್ಕೆ ಅವರು ಪ್ರಯತ್ನನ ಪಡ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ನಿಮ್ಮಿಂದ ಒಂದಷ್ಟು ಜನಕ್ಕೆ ಬೆಳಕು ಸಿಗಬೇಕು ಅಂದರೆ ನಿಮ್ಮಲ್ಲಿರುವಂಥ ಕತ್ತಲನ್ನ ಮರ್ತಿ ನೀವು ಇನ್ನೊಬ್ಬರ ಜೀವನಕ್ಕೆ ಬೆಳಕು ಕೊಡಬೇಕು. ಸೊ ನನ್ನ ಲೈಫಲ್ಲಿ ಇಷ್ಟು ಸಮಸ್ಯೆಗಳಿದೆ, ಇದ್ರ ಮಧ್ಯೆ ನಾನು ಇನ್ನೊಬ್ಬರಿಗೆ ಬೆಳಕು ಆಗ್ಬೇಕಾ ಅಂದರೆ ದೀಪದ ಕೆಳಗೆ ಯಾವತ್ತಿದ್ರು ಕತ್ಲೇನೆ ಅಲ್ವಾ? ದೀಪದ ಕೆಳಗೆ ಯಾವತ್ತಿದ್ರು ಕತ್ಲೇನೆ. ಹಾಗಾಗಿ ದೀಪ, ಜಗಜ್ಯೋತಿ ಬಸವಣ್ಣರ ಆಶೀರ್ವಾದ ಯಾರಿಗೋ ವಿಶೇಷವಾಗಿ ಸಿಗೋದ್ರಲ್ಲಿ ಇದೆ. ಅದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ವಿಶೇಷವಾದದ್ದು ಏನೋ ಸಮಥಿಂಗ್ ಮಾಹಿತಿ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಪ್ರಾಣಿ ಪಕ್ಷಿಗಳಿಗೆ ಬಿಸಿಲು ಜಾಸ್ತಿ ಆಗಿದೆ, ನಮಗೆ ತಡೆಯೋಕ್ಕಾಗ್ತಾ ಇಲ್ಲ. ಸೊ ಪ್ರಾಣಿ ಪಕ್ಷಿಗಳಿಗೆ ನೀರು ಕೊಡೋದ್ರ ಜೊತೆಗೆ ಮರಗಳಿಗೆ ನೀರು ಹಾಕಿ ಅನ್ನುವಂಥದ್ದು ಇದೆ. ಸೊ ಗಿಡ ಮರಗಳೆಲ್ಲವೂ ಕೂಡ ತಂಪಾಗಿರೋ ಹಾಗೆ ನೋಡ್ಕೊಳ್ಳಿ, ಅವಕ್ಕೂ ಕೂಡ ದಾಹ ಆಗುತ್ತೆ. ಸೊ ಹಾಗಾಗಿ ಹೆಚ್ಚು ಹೆಚ್ಚು ಗಿಡ ಮರನ ಬೆಳೆಸೋದ್ರ ಜೊತೆಗೆ ಬಿಸಿಲಿನಿಂದ ಒಣಗಿ ದಣಿವಾರಿಸ್ಕೊಳ್ಳೋದಕ್ಕೆ ಮರದ ಕೆಳಗೆ ಎಲ್ಲರೂ ಹೋಗ್ತಾರೆ. ಸೊ ಆ ಹೋಗುವಂಥ ವ್ಯಕ್ತಿಗಳಿಗೆ ಎಷ್ಟು ನೆರಳು ಕೊಡುತ್ತೋ ಹಾಗೆ ಅದಕ್ಕೂ ಕೂಡ ದಾಹ ಹಸಿವಿಗೆ ಸರಿಯಾದ ಒಂದು ರೀತಿ ಏನು ಬೇಕೋ ಅದನ್ನ ವ್ಯವಸ್ಥೆ ಮಾಡಿ ಅನ್ನುವಂಥದ್ದು ಇದೆ. ಅದ್ರ ಜೊತೆಗೆ ಒಂದಷ್ಟು ಪ್ರಾಣಿ ಪಕ್ಷಿಗಳು ಏನಿರುತ್ತೆ, ಪಕ್ಷಿಗಳೆಲ್ಲ ಬಿಸಿಲಲ್ಲಿ ಹಾರಾಡೋಕ್ಕಾಗ್ದಿರ ಅಲ್ಲಿ ಕೂತಿರ್ತವೆ. ಸೊ ಅವಕ್ಕೂ ಕೂಡ ಒಂಚೂರು ಆಹಾರ, ನೀರು ಇಡಿ ಅನ್ನುವಂಥದ್ದು, ಸಸ್ಯಗಳನ್ನ ಮರಗಳನ್ನ ಬೆಳೆಸಿ ಅನ್ನುವಂಥದ್ದು ಇದೆ. ಎಸ್, ಸಾಲು ಮರದ ತಿಮ್ಮಕ್ಕ ಅವ್ರ ಥರ ಅವರಿಗೂ ಕೂಡ ಸಮಯ ಬಂತೇನೋ ಗೊತ್ತಿಲ್ಲ. ಸೊ ಮುಂದುವರಿಸೋಣ. ಒಂಚೂರು ಪ್ರಾಣಿ ಪಕ್ಷಿಗಳಿಗೆ ಆಹಾರನ ಕೊಡಿ. ನಿಮ್ಮ ಜೀವನದಲ್ಲಿ ನೀವು ಮಾಡಬೇಕಾದಂಥ ಕರ್ತವ್ಯದ ಕಡೆ ಗಮನನ ಕೊಡಿ. ನಿಮಗೆ ಏನು ಸಂದೇಶ ಬರ್ತಾ ಇದೆ, ಏನು ಮಾಡಬೇಕು, ಇದ್ರ ಕಡೆ ಗಮನ ಇರಲಿ. ಸೀಸ್ ಇದೆ, ವೆರಿ ಇಂಪಾರ್ಟೆಂಟ್. ಕಟ್, ಕ್ಲಿಯರ್ ಆ್ಯಂಡ್ ಕ್ಯಾನ್ಸಲ್. ಓಕೆ, ಸೊ ಯಾವುದನ್ನು ಕಟ್ ಮಾಡಬೇಕು, ಯಾವುದನ್ನು ಕ್ಲಿಯರ್ ಮಾಡಬೇಕು, ಯಾವುದನ್ನು
ಕ್ಯಾನ್ಸಲ್ ಮಾಡಬೇಕು, ನೀವು ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಜಾಸ್ತಿ ಭಯ ಪಟ್ಕೊಂಡು ಕೋಪ ಮಾಡಿಕೊಂಡು ಜಲಸ್ ಫೀಲ್ ಮಾಡುವಂಥ ಅಗತ್ಯ ಇಲ್ಲ. ಸೊ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಬರುತ್ತೆ, ನಿಮ್ಮ ಜೀವನದಲ್ಲಿ ಸಾಕಷ್ಟು ಬೆಳಕು ಅನ್ನೋದು ಬರುತ್ತೆ ಅನ್ನುವಂಥದ್ದು ಇದೆ. ಅಹಂ ಬ್ರಹ್ಮಾಸ್ಮಿ ಇದೆ. ಸದ್ಯಕ್ಕೆ ನೀವು ಧ್ಯಾನದ ಮೊರೆ ಹೋಗಿ ಚಕ್ರ ಧ್ಯಾನ ಮೆಡಿಟೇಷನ್ ಮಾಡಿ, ಇದರಿಂದ ನಿಮಗೆ ಸಾಕಷ್ಟು ಒಳ್ಳೇದಾಗೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಸಾಕಷ್ಟು ಸಫರ್ ಮಾಡ್ತಾ ಇದ್ದೀರಾ, ಇಲ್ಲ ಅಂತ ಇಲ್ಲ. ಸೊ ಆ ಸಫರಿಂಗ್ ಕೂಡ ನಿಮಗೆ ಒಂದು ರೀತಿಯ ನಿಮ್ಮ ಲೈಫಲ್ಲಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಸಫರ್ ಮಾಡುವಂಥದ್ದು. ನೀವು ಸಫರ್ ಮಾಡಲೇಬೇಕು, ಯಾಕೆ ಅಂತ ಗೊತ್ತಿಲ್ಲ. ಯಾಕೆಂದರೆ ಆ ಸಫರಿಂದನೇ ನೀವಾಗಕ್ಕೆ ಸಾಧ್ಯ. ಅದನ್ನು ನಾನು ಹೇಗೆ ಹೇಳಬೇಕು ಗೊತ್ತಿಲ್ಲ. ಜೊತೆಗೆ ನೀವೇನೇ ಸಫರ್ ಮಾಡಿದ್ರು ನಿಮ್ಮ ಗುರುಗಳ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ, ನಿಮ್ಮ ಮಕ್ಕಳ ಮೇಲೂ ಕೂಡ ಇರುತ್ತೆ. ನೀವು ಯಾವತ್ತೂ ಒಂಟಿ ಅಲ್ಲ, ಅವರು ನಿಮ್ಮ ಜೊತೆ ಯಾವಾಗಲೂ ಇರ್ತಾರೆ ಅಂತ ಇದೆ. ದುಡ್ಡಿನ ಬಗ್ಗೆ ಚಿಂತೆ ಬೇಡ, ದುಡ್ಡು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ನಿಮ್ಮ ಚಕ್ರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ನಿಮ್ಮ ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ ಚೆನ್ನಾಗಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಡಿವೈನ್ ಮಸ್ಕ್ಯುಲಿನ್ ಆ್ಯಂಡ್ ಫೆಮಿನೈನ್ ಎನರ್ಜಿನ ನಿಮ್ಮ ಬಾಡಿನ ಕಂಟ್ರೋಲ್ಗೆ ತೊಗೊಂಬನ್ನಿ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ಓಕೆ, ಸೊ ಕಂಟ್ರೋಲ್ ಮಾಡಿ ವಾತಾವರಣನ ಅನ್ನುವಂಥದ್ದು ಕೂಡ. ಸೊ ಈಗ ಒಂದು ಅಡ್ವೈಸ್ ತಗೊಳ್ಳೋಣ, ನಿಮಗೆ ಏನು ಬರಬಹುದು ಅಂತ. ಓಕೆ, ಎನಿ ಗೆಸ್ಸಸ್ ಏನು ಬರಬಹುದು ಅಂತ? ಓಕೆ ಬಾಬಾ, ಒಂದೇ ಒಂದು ನೀ ಗೆಸ್ಸಸ್. ಲೈವ್ ಇನ್ ದ ಪ್ರೆಸೆಂಟ್ ಮೂಮೆಂಟ್ ಅಂತ ಇದೆ. ಸದ್ಯಕ್ಕೆ ನಾಳೆ ಅನ್ನುವಂಥ ಭ್ರಮೆಯಲ್ಲಿ ಬದುಕಬೇಡಿ. ಇವತ್ತಷ್ಟೇ ಸತ್ಯ ಇದೆ, ಇವತ್ತಷ್ಟೇ ಬದುಕಿದೆ. ಸೊ ಹಾಗಾಗಿ ಇವತ್ತಿನ ಬದುಕನ್ನ ಸುಂದರ ಮಾಡ್ಕೊಳ್ಳಿ, ಇವತ್ತಿಗೋಸ್ಕರ ಬದುಕಿ, ಈ ಕ್ಷಣಕ್ಕೋಸ್ಕರ ಬದುಕಿ ಅನ್ನುವಂಥದ್ದು ಇದೆ. ಸೊ ಯೋಚನೆ ಮಾಡಬೇಡಿ. ಯಾರ ಹತ್ರ ಆದರೂ ದುಡ್ಡಿಸ್ಕೊಂಡು ಮೋಸ ಮಾಡಿದರೆ ಮೋಸ ಮಾಡಬೇಡಿ, ಅವರಿಗೆ ಆ ದುಡ್ಡನ್ನ ವಾಪಸ್ ಕೊಟ್ಬಿಡಿ ಅನ್ನುವಂಥದ್ದು ಇದೆ. ಯಾರ ಹತ್ರ ದುಡ್ಡಿಸ್ಕೊಂಡಿದ್ದೀರೋ ಗೊತ್ತಿಲ್ಲ, ಆ ದುಡ್ಡನ್ನ ಅವರಿಗೆ ವಾಪಸ್ ಕೊಟ್ಬಿಡಿ ಅನ್ನುವಂಥದ್ದು ಇದೆ. ಯಾರೋ ಯಾವಾಗ ನಮ್ಮನ್ನು ಬಿಟ್ಟು ಹೋಗ್ತಾರೆ ಅನ್ನುವಂಥ ಪ್ರಶ್ನೆಗೆ ಡಿವೈನ್ ಟೈಮಿಂಗ್ ಅದಕ್ಕೆ ಉತ್ತರ ಕೊಡುತ್ತೆ ಅನ್ನುವಂಥದ್ದು ಇದೆ. ಸೊ ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತೆ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ನೀ ಕಂಟಿನ್ಯೂ ಆಗಿ ಎರಡನೇದನ್ನು ನೋಡ್ತೀನಿ ಅಂತ ನೋಡ್ತಾ ಇರೋರಿಗೆ ವೆಲ್ಕಮ್. ಯಾಕೆಂದರೆ ಎರಡೂ ನೋಡ್ತಾರೆ ಕೆಲವು ಸತಿ. ನಾನು ಆ್ಯಕ್ಚುಲಿ ಹಾಗೆ ಮಾಡ್ತಾ ಇದ್ದಿದ್ದು, ಎಲ್ಲವನ್ನು ನೋಡ್ಬಿಡ್ತಾ ಇದ್ದೆ. ಸೆಲೆಬ್ರೇಷನ್ ಅನ್ನೋದು ಬರ್ತಾ ಇದೆ. ಸೊ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ, ಸಾಕಷ್ಟು ಬದಲಾವಣೆ ನಿಮ್ಮ ಜೀವನದಲ್ಲಿ ಇದೆ. ಸೊ ಇಂಟ್ರೆಸ್ಟಿಂಗ್ಲಿ ಮೊದಲನೇ ಅವರಿಗೆ ಏನು ಬಂದಿತ್ತು ಅದು ಬಂದಿದೆ, ಇಲ್ಲೂ ಕೂಡ ಅದೇ ಕಾರ್ಡ್ಸ್ ಇದೆ. ಸೊ ಅದರ ಅರ್ಥ ನೀವು ಕೂಡ ಕಟ್ ಕ್ಲಿಯರ್ ಕ್ಯಾನ್ಸಲ್ ಅಂತ ಇದೆ. ಸೊ ಅಗೇನ್ ಕಂಪ್ಯಾಷನ್ ಟುವರ್ಡ್ ಅನಿಮಲ್ಸ್ ಅಂತ, ಪ್ರಾಣಿ ಪಕ್ಷಿಗಳಿಗೆ ಮತ್ತು ಸಸ್ಯ ಗಿಡ ಮರಗಳಿಗೆ ನೀರನ್ನ ಆಹಾರನ ಕೊಡಿ ಅನ್ನುವಂಥದ್ದು. ಇದು ಅವ್ರು ಸಾಕಿರೋ ಗಿಡ, ಇದು ಗೌರ್ಮೆಂಟ್ ಮಾಡಬೇಕಾಗಿರೋ ಕೆಲಸ, ಇದು ನಮ್ಮಪ್ಪ ಮಾಡಬೇಕಾಗಿರೋ ಕೆಲಸ, ಇದು ನಮ್ಮ ಪಕ್ಕದ ಮನೆಯವ್ರು ಮಾಡಬೇಕಾಗಿರೋ ಕೆಲಸ, ಇದು ನಮ್ಮ ಮುತ್ತಾತ ಮಾಡಬೇಕಾಗಿರೋ ಕೆಲಸ ಅಂತ ಯಾವುದನ್ನೂ ನಿಲ್ಲಿಸ್ತೀರ. ಈ ಕ್ಷಣಕ್ಕೆ ಯಾವ ನಿರ್ಧಾರ ತಗೊಳ್ಬೇಕು ಅದನ್ನ ತಗೊಳ್ಳಿ. ಈ ಕ್ಷಣ ನಿಮ್ಮ ಜೀವನದಲ್ಲಿ ಗುಡ್ ನ್ಯೂಸ್ ಬರುವಂಥ ಸಮಯ, ಈ ಕ್ಷಣ ನಿಮ್ಮ ಜೀವನದಲ್ಲಿ ಬದಲಾವಣೆ ಬರುವಂಥ ಸಮಯ. ಈ ಕ್ಷಣನ ನೀವು ಸರಿಯಾದ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಒಂದಷ್ಟು ಪಿತೃದೋಷಗಳು, ಒಂದಷ್ಟು ಥರ್ಡ್ ಪಾರ್ಟಿ ಸಿಚುವೇಶನ್ಸ್ ಇದೆ. ಸೊ ಆ ಪಿತೃದೋಷನ, ಥರ್ಡ್ ಪಾರ್ಟಿ ಸಿಚುವೇಶನ್ನ ರಿಮೂವ್ ಮಾಡ್ಕೊಳ್ಳೋದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಯಾವುದು ಬೇಡ ಅದನ್ನು ತೆಗೆದುಹಾಕಿ, ಯಾವುದನ್ನ ಕ್ಲಿಯರ್ ಮಾಡ್ಕೊಳ್ಬೇಕು ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ, ಯಾವುದು ಬೇಡವೇ ಬೇಡ ಕ್ಯಾನ್ಸಲ್ ಮಾಡಬೇಕು ಇದನ್ನು ಕೂಡ ಮಾಡ್ಕೊಳ್ಳಿ. ಇದು ಇನ್ಕ್ಲೂಡಿಂಗ್ ಯುವರ್ ವಾರ್ಡ್ರೋಬ್ ಎನರ್ಜಿ ಜಾಸ್ತಿ ಬರ್ತಾ ಇದೆ, ನಿಮ್ಮ ವಾರ್ಡ್ರೋಬ್ ಆಗಿದ್ರು ಕೂಡ ಆಗಿರಬಹುದು. ಸೊ ಪ್ರಾಣಿ ಪಕ್ಷಿಗಳಿಗೆ, ಗಿಡ ಮರಗಳಿಗೆ ನೀರು ಆಹಾರನ ಕೊಡಿ ಅನ್ನುವಂಥದ್ದು ಇದೆ. ಬಿಸಿಲು ತುಂಬ ಜಾಸ್ತಿ ಇದೆ ಅನ್ನುವಂಥದ್ದು ಕೂಡ ಇದೆ. ಯಾರಿಗೋ ಪ್ರಾಣಿ ಕೈ ಕಚ್ಚಿ ಸ್ವಲ್ಪ ಸಮಸ್ಯೆ ಆಗಬಹುದು, ಹುಷಾರಾಗಿರಿ ಅನ್ನುವಂಥದ್ದು ಕೂಡ ಇದೆ. ಯಾರಿಗೋ ಇಲ್ಲಿ ಪುಟ್ಟ ಬಾಲಕನ ರೂಪದಲ್ಲಿ ಗುರುಗಳು ಕಾಣಿಸ್ಕೊಳ್ತಾರೆ ಅನ್ನುವಂಥದ್ದು ಕೂಡ ಇದೆ.
ಎಸ್, ಲೈವ್ ಇನ್ ದ ಪ್ರೆಸೆಂಟ್. ಸೊ ಸರ್ವಿಂಗ್ ದ ನೀಡಿ ಇದೆ. ನೀವು ಇನ್ನೊಬ್ರಿಗೆ ಒಳ್ಳೇದು ಮಾಡಿದಷ್ಟು ನಿಮ್ಮ ಜೀವನದಲ್ಲಿ ಒಳ್ಳೇದಾಗ್ತಾ ಹೋಗುತ್ತೆ ಅನ್ನುವಂಥದ್ದು ಇದೆ. ಒಂದಷ್ಟು ಕ್ಲಾರಿಟಿ ಇರಲಿ ನಿಮ್ಮ ಜೀವನದಲ್ಲಿ ಸೇವೆ ಮಾಡಬೇಕಾದ್ರೆ ಅನ್ನುವಂಥದ್ದು ಇದೆ. ಚಾರಿಟಿಗೋ ಬೇರೆ ಎಂತಕ್ಕೋ ಒಂದಷ್ಟು ಸಹಾಯನ ಮಾಡ್ತೀರಾ ಅನ್ನುವಂಥದ್ದು ಇದೆ. ಸದ್ಯದ ಪರಿಸ್ಥಿತಿಯಲ್ಲಿ ಈ ಕ್ಷಣದ ಬಗ್ಗೆ ಮಾತ್ರ ಯೋಚನೆ ಮಾಡಿ, ನಾಳೆ ಅನ್ನೋದೆಲ್ಲ ಸುಳ್ಳು ಅನ್ನುವಂಥದ್ದು ಇದೆ. ಸೊ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡು ನಾಳೆಗೋಸ್ಕರ ನಾನು ಎತ್ತಿಡ್ತೀನಿ, ನಾಳೆಗೋಸ್ಕರ ನಾನು ಬದುಕ್ತೀನಿ ಅಂತ ಇವತ್ತಿನ ಲೈಫ್ ಪರ್ಪಸ್ನ ನೀವು ಮರಿತಾ ಇದ್ದೀರಾ. ಈ ಊಟನ ನಾಳೆ ತಿನ್ನೋಣ ಅಂತ ಎತ್ತಿಟ್ರೆ ನಾಳೆಗೆ ಅದು ಹಳ್ಸೋಗಿರುತ್ತೆ. ಆಯ್ತು ತಂಗಳ ಪಟ್ಟಿಗೆಯಲ್ಲಿ ಇಟ್ಟಿರ್ತೀನಿ ಅಂದ್ರೆ ಅದರ ಸತ್ವನ ಅದು ಕಳ್ಕೊಂಬಿಟ್ಟಿರುತ್ತೆ. ಸೊ ಹಾಗಾಗಿ ಆ ಕ್ಷಣಕ್ಕೋಸ್ಕರ ಬದುಕಿ, ಲೈವ್ ಇನ್ ದ ಪ್ರೆಸೆಂಟ್ ಅನ್ನುವಂಥದ್ದು ಇದೆ. ಸೊ ಸಮಯಕ್ಕೆ ಊಟ ತಿಂಡಿಗಳನ್ನ ಸರಿಯಾಗಿ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಟೈಮ್ಗೆ ಊಟ ಮಾಡಿ, ಏನಿದೆಯೋ ಅದನ್ನ ತಿನ್ನಿ ಅನ್ನುವಂಥದ್ದು ಇದೆ. ಫಕೀರರು ಅಥವಾ ಬೇರೆ ಯಾರಾದರೂ ಬಂದರೆ ಅವರಿಗೂ ಕೂಡ ಸಂತ ಸಾಧುಗಳ ಸೇವೆ ಮಾಡಿ ಅನ್ನುವಂಥದ್ದು ಇದೆ. ಜೊತೆಗೆ ತುಂಬ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡು ಭವಿಷ್ಯದ ಬಗ್ಗೆನೋ ಅಥವಾ ಜೀವನದ ಬಗ್ಗೆನೋ ನಿಮ್ಮ ಸೋಲ್ ಪರ್ಪಸ್ ಏನು ಅನ್ನೋದೇ ಮರ್ತು ಹೋಗ್ಬಿಟ್ಟಿದ್ದೀರಾ. ಅದು ತಪ್ಪಲ್ವಾ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ನಿಮ್ಮನ್ನ ಆಯ್ಕೆ ಮಾಡ್ಕೊಂಡಿರೋದು ನಿಮ್ಮ ಲೈಫ್ ಪರ್ಪಸ್ ಏನಿದೆ ಅದ್ರ ಕಡೆ ಗಮನನ ಕೊಡಿ. ನಿಮ್ಮ ಲೈಫ್ ಪರ್ಪಸ್ ಏನಿದೆ, ಲೈಟ್ ವರ್ಕರ್ ಆಫ್ ಪ್ಲಾನೆಟ್ ಅರ್ತ್ ಅಂತ ಇದೆ. ಈ ಭೂಮಿನ ಬೆಳಕು ಮಾಡುವಂಥದ್ದು. ಕತ್ತಲಿರುವಂಥ ಮನಗಳಿಗೆ, ಕತ್ತಲಿರುವಂಥ ಮನೆಗಳಿಗೆ, ಕತ್ತಲಿರುವಂಥ ಮನಸ್ಸುಗಳಿಗೆ, ಕತ್ತಲಾಗಿರುವಂಥ ಜೀವನಕ್ಕೆ, ಕತ್ತಲಾಗಿರುವಂಥ ಗುಡಿಗಳಿಗೆ ಬೆಳಕು ತರಬೇಕಾದದ್ದು ನಿನ್ನ ಪ್ರಮುಖ ಕರ್ತವ್ಯ. ಇದನ್ನ ಪದೇ ಪದೇ ಜಾಗೃತಗೊಳಿಸಿದ್ರು ಮರಿತಾ ಇದೆಯಾ ಮುಟ್ಟಾಳಿ ಅಥವಾ ಇರಬಹುದು, ಸಮಥಿಂಗ್ ಏನೇ ಆಗಿದ್ರು ಅದನ್ನ ನೀವು ಯಾಕೆ ನೆಗ್ಲೆಕ್ಟ್ ಮಾಡ್ತಿದ್ದೀರಾ ನಿಮ್ಮ ಸೋಲ್ ಪರ್ಪಸ್ನ ಅನ್ನುವಂಥದ್ದು ಇದೆ. ಸೊ ತುಂಬಾ ಒಳ್ಳೆಯವರು ಅಥವಾ ತುಂಬಾ ಕೆಟ್ಟವರು ಅಂತ ಬರೋದಿಲ್ಲ ಇಲ್ಲಿ. ನೀವು ಯಾವುದನ್ನಾದ್ರೂ ಕಟ್ ಕ್ಲಿಯರ್ ಕ್ಯಾನ್ಸಲ್ ಮಾಡ್ಕೊಳ್ಬೇಕು ನಿಮ್ಮ ಜೀವನದಲ್ಲಿ ಅಂತ ಹೋದಾಗ ನನ್ನನ್ನು ತಪ್ಪು ತಿಳ್ಕೊಳ್ತಾರೇನೋ ಅಥವಾ ನಾನು ಬೇರೆ ಏನೋ ಮಾಡ್ತೀನೇನೋ ಅಥವಾ ಇದರಿಂದ ನನ್ನ ರೆಪ್ಯುಟೇಷನ್ ಹಾಳಾಗುತ್ತೇನೋ, ಈ ಥರದ್ದೆಲ್ಲ ಬೇಡ. ಸೊ ಮಾಡಬೇಕು ಅಂದಮೇಲೆ ಮಾಡಿ ಮುಗಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ತುಂಬ ಒಳ್ಳೆಯವರಾಗಿ ಇದ್ದೀರಾ. ಸೊ ಅದರಿಂದ ನಿಮಗೆ ಅದೊಂದು ಭಯ ಇದೆ, ಎಲ್ಲಿ ನಂಬಿಕೆ ಕಳ್ಕೊಳ್ತೀನೋ, ಎಲ್ಲಿ ವಿಶ್ವಾಸ ಕಳ್ಕೊಳ್ತೀನೋ ಅನ್ನುವಂಥ ಭಯ ಇದೆ. ಕ್ಷಣಿಕ ಒಂದು ಸುಳ್ಳು, ಒಂದು ತಪ್ಪು ಪದೇ ಪದೇ ಜಾಸ್ತಿ ಆಗ್ತಾನೆ ಹೋಗುತ್ತೆ ಹೊರತು ಅದು ಯಾವಾಗಲೂ ರೆಡ್ಯೂಸ್ ಆಗಲ್ಲ. ಅದು ರೆಡ್ಯೂಸ್ ಆಗಬೇಕು ಅಂದರೆ ಅದಕ್ಕಿಂತ ಮುಂಚೆ ನಾವು ನಮ್ಮನ್ನ ಕರೆಕ್ಟ್ ರೀತಿಲಿ ಇಟ್ಕೊಳ್ಬೇಕು. ಕರೆಕ್ಟ್ ಆದಂಥ ರೀತಿಲಿ ನಮ್ಮ ಭರವಸೆ ಭಗವಂತನ ಕಡೆಗೆ, ಭಗವಂತ ಕೊಟ್ಟಿರುವಂಥ ಭಗವತ್ ಕಾರ್ಯವನ್ನು ನಾವು ಸರಿಯಾಗಿ ಮಾಡಬೇಕು. ಹೇಗೆ ಮಾಡಬೇಕು ಭಗವತ್ ಕಾರ್ಯ, ಏನು ಮಾಡಕ್ಕೆ ಹೇಳಿದ್ದಾರೆ? ಸೊ ಸಮಾಜದಲ್ಲಿ ಒಳ್ಳೇದನ್ನ ಮಾಡಿ ಕೆಟ್ಟದನ್ನೆಲ್ಲ ಕಿತ್ತು ಹಾಕಿ ಅಂತ ಹೇಳಿದ್ದಾರೆ. ಸೊ ನಿಮ್ಮ ಕೈಲಿ ಆ ಶಕ್ತಿ ಇದೆಯೋ ಇಲ್ವೋ ಅದು ನಿಮಗೆ ಬಿಟ್ಟಂಥ ವಿಚಾರ. ನಿಮ್ಮ ಲೈಫ್ ಪರ್ಪಸ್ಸೇ ಇನ್ನೊಬ್ಬರಿಗೆ ಸೇವೆ ಮಾಡಬೇಕು, ಸರ್ವಿಂಗ್ ದ ನೀಡಿ ಅಂತ ಅವ್ರು ಹೇಳಿದ ಮೇಲೆ ಅದನ್ನ ನೀವು ಮಾಡಬೇಕು. ನೀವು ಮಾಡಿಲ್ಲ ಅಂದರೆ ನಿಮ್ಮ ಆ ಜನ್ಮ ಪೂರ್ವಾರ್ಜಿತ ಪುಣ್ಯ ಫಲಗಳೆಲ್ಲವೂ ಕೂಡ ನಶಿಸಿ ಹೋಗಬಹುದು. ಸೊ ನನಗೆ ಗೊತ್ತಿಲ್ಲ ಯಾಕೆ ಹೇಳ್ತಾ ಇದ್ದೀನಿ ಇದು ಪೂರ್ವಜನ್ಮದ ಪುಣ್ಯ ಫಲಗಳ ಕಥೆನ ಅಂತ, ಬಟ್ ಇಲ್ಲಿದೆ. ಸೊ ಜೀವನ ಪಾಠ ಬೇಗ ಮುಗ್ದು ಹೋಗುತ್ತೆ. ಎಕ್ಸಾಮ್ ಕಡೆ ಗಮನ ಕೊಡಿ ಹುಡುಗರ ಅನ್ನುವಂಥದ್ದು ಕೂಡ ಇದೆ. ಸೊ ಯಾವತ್ತೂ ಬರೀ ಕೆಟ್ಟದೇ ಇರೋದಿಲ್ಲ, ಒಳ್ಳೇದು ಕೂಡ ಇರುತ್ತೆ ಮುಂದಿನ ದಿನಗಳಲ್ಲಿ. ಫೇಲ್ ಆದರೆ ಯೋಚನೆ ಮಾಡಬೇಡಿ. ಸೊ ಫ್ಯೂಚರ್ಸ್ ಚೆನ್ನಾಗೇ ಇದೆ ಅನ್ನುವಂಥದ್ದು ಇದೆ. ಸೊ ಎಲ್ಲ ಒಂದು ಕಡೆ ನಮ್ಮ ಜೀವನದಲ್ಲಿ ನಡೆದಂಥ ಕಹಿ ಘಟನೆಗಳು ನಮ್ಮ ಮಕ್ಕಳ ಮೇಲೆ ಪ್ರಭಾವ ಬೀರುತ್ತೆ. ಅದ್ರ ಜೊತೆಗೆ ನಮ್ಮ ಜೀವನದ ಕಹಿ ಘಟನೆಗಳ ಮೇಲೆ ನಾವು ನಂಬಿಕೆ ಭರವಸೆನ ಕಳ್ಕೊಂಬಿಟ್ಟಿದೀವಿ ಭಗವಂತನ ಮೇಲೆ ಅನ್ನುವಂಥದ್ದು ಇದೆ. ನಂಬಿ ನೀವ್ ಯಾವತ್ತು ಒಂಟಿ ಅಲ್ಲ ಅನ್ನುವಂಥದ್ದು ಇದೆ. ಐ ಆಮ್ ವಿತ್ ಎವ್ರಿ ಸಿಚುವೇಶನ್ ಅನ್ನುವಂಥದ್ದು ಇದೆ. ಪ್ರತಿಯೊಂದು ಹಂತದಲ್ಲೂ ನಿನ್ ಜೊತೆ ಇರ್ತೀನಿ ಅನ್ನುವಂಥದ್ದು ಕೂಡ ಇದೆ. ನಗ್ತಾ ಇರಿ, ನಗಿಸ್ತಾ ಇರಿ, ಜೀವನ ಅನ್ನುವಂಥ ಪಾಠಶಾಲೆಯಲ್ಲಿ ಕಲಿತಾ ಇರಿ ಅನ್ನುವಂಥದ್ದು ಇದೆ. ಕರ್ಮ ಎಲ್ಲವನ್ನೂ ಕಲಿಸುತ್ತೆ, ಕರ್ಮ ಯಾವತ್ತು ಶಿಕ್ಷೆ ಅಲ್ಲ ಅಂತ ಹೇಳ್ತಾ ಇದೆ. ಸೊ ಕರ್ಮ ಯಾವತ್ತು ಶಿಕ್ಷೆ ಅಲ್ಲ ಅಂತ ಇಲ್ಲಿ ಹೇಳ್ತಾ ಇದೆ ಅಂದ್ರೆ ಕರ್ಮ ಒಂದು ಪಾಠ ಅಂತ ಇಲ್ಲಿ ಒಂದಷ್ಟು ಮಾತುಗಳು ಇದೆ. ಸೊ ಡು ನಾಟ್ ಜಡ್ಜ್. ಸೊ ನಿಮ್ಮ ಮೈಂಡನ್ನ ಫ್ರೀ ಮಾಡಿ ಬಿಟ್ಬಿಡಿ. ಇವ್ರು ಹೀಗೆ, ಅವ್ರು ಹಾಗೆ, ನಾನ್ ಸರಿ ಇಲ್ಲ, ನೀನ್ ಸರಿ ಇಲ್ಲ, ದೇವ್ರು ಸರಿ ಇಲ್ಲ, ಧರ್ಮ ಸರಿ ಇಲ್ಲ, ಮಾಹಿತಿ ಸರಿ ಇಲ್ಲ, ಈ ಎಲ್ಲವನ್ನು ಬಿಟ್ಬಿಡಿ. ನಿಮ್ಗೇನ್ ಸರಿ ಅನ್ಸುತ್ತೆ,
ನೀವು ಬಂದಿದ್ದೀರಾ ಭೂಮಿ ಮೇಲೆ ಅಂದರೆ ನೀವು ಸರಿಯಾಗಿದ್ದೀರಾ ತಾನೆ. ಸೊ ಅದನ್ನ ಸರಿ ದಾರಿಗೆ ಕರ್ಕೊಂಡು ಹೋಗಿ. ಸರಿ ದಾರಿಲಿ ಹೋಗ್ತಾ ಇಲ್ಲ ಅಂತ ಅನ್ಸುತ್ತಾ, ಸರಿ ದಾರಿಗೆ ಕರ್ಕೊಂಬಂದು ಸರಿ ದಾರಿಗೆ ನಿಮ್ಮ ಜೀವನನ ತಗೊಂಬಂದು ಆಮೇಲೆ ಹೋಗಿ. ಬೇರೆಯವ್ರು ಯಾರು ಸಾಥ್ ಕೊಡ್ತಾ ಇಲ್ವಾ, ಅವ್ರನ್ನ ಬದಲಾಯಿಸೋದಕ್ಕೆ ಬೇರೆಯವ್ರು ಇರುತ್ತೆ. ನಿಮ್ಗೆ ಹೇಗೆ ಲೈಫ್ ಲೆಸನ್ ಇರುತ್ತೋ ಅವ್ರಿಗೂ ಬೇರೆ ಲೈಫ್ ಲೆಸನ್ ಇರುತ್ತೆ. ಹೇಳೋ ಅಷ್ಟು ಹೇಳಿ, ಕೇಳ್ದಿದ್ರೆ ಸೊ ರಮಣ ಗೋವಿಂದ ಗೋವಿಂದ ಅಂದ್ಬಿಟ್ಟು ಬಿಟ್ಬಿಡಿ. ಓಕೆ, ಬಿಲೀಫ್ ನೋಡಿ, ನಂಬಿಕೆ. ಡೋಂಟ್ ಬಿಲೀವ್ ಎವ್ರಿಥಿಂಗ್ ದಟ್ ಯು ಥಿಂಕ್ ಈಸ್ ನಾಟ್ ಎ ರಿಯಾಲಿಟಿ. ನೀವು ಅನ್ಕೊಂಡಿರೋದೆಲ್ಲ ಸತ್ಯ ಅಲ್ಲ, ನೀವು ಕಾಣೋದೆಲ್ಲ ಸತ್ಯ ಅಲ್ಲ. ನೀವು ಒಂದು ರೀತಿ ಭ್ರಮೆಯಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ಆ ಭ್ರಮೆಯಿಂದ ಹೊರಗೆ ಯಾವಾಗ ಬರ್ತಿರೋ, ಯಾವಾಗ ನೀವು ಇದನ್ನೆಲ್ಲ ಸರಿಪಡಿಸ್ಕೊಳ್ತಿರೋ ನನಗಂತೂ ಗೊತ್ತಿಲ್ಲ. ಬಟ್ ನೀವು ಒಂಟಿ ಅಲ್ಲ, ಇದನ್ನ ಮಾತ್ರ ಇಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಅವರು ಹೇಳ್ತಾ ಇದ್ದಾರೆ. ಸೊ ಮೆಡಿಟೇಷನ್ ಮಾಡಿ, ಚಾಂಟ್ ಮಾಡಿ ಅನ್ನುವಂಥದ್ದು ಇದೆ. ಡ್ರೀಮ್ಸ್, ಕನಸುಗಳ ಮುಖಾಂತರ ನಿಮಗೆ ಸಾಕಷ್ಟು ಮಾಹಿತಿಗಳನ್ನ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಸೊ ಜಾಸ್ತಿ ತಲೆಗೆಡ್ಸ್ಕೊಳಕ್ ಹೋಗ್ಬೇಡಿ, ಸರೆಂಡರ್ ಮಾಡಿ ಗುರುಗಳಿಗೆ. ಸೊ ಅವರು ನಿಮ್ಮ ಕರೆಂಟ್ ಸಿಚುವೇಶನ್ ಸರಿಪಡಿಸೋದಕ್ಕೆ ತುಂಬಾ ಜನ ಪ್ರಯತ್ನ ಪಡ್ತಾ ಇದ್ದಾರೆ. ನಿಮ್ಮ ಇಡೀ ಡಿವೈನ್ ಟೀಮ್ ಅದರಲ್ಲಿ ಇನ್ವಾಲ್ವ್ ಆಗಿದೆ. ಏಂಜಲ್ಸ್ ಆಗಿರ್ಲಿ, ಆರ್ಕೇಂಜಲ್ಸ್ ಆಗಿರ್ಲಿ, ಮಾಸ್ಟರ್ಸ್ ಆಗಿರ್ಲಿ, ಸೊ ನಿಮ್ಮ ಇಷ್ಟ ದೈವ ಆಗಿರ್ಲಿ, ಎಲ್ಲರೂ ಕೂಡ ಇನ್ವಾಲ್ವ್ ಆಗಿದ್ದಾರೆ. ಸೊ ಹಾಗಾಗಿ ಅವರಿಗೆ ಒಂದು ಅವಕಾಶನ ಕೊಟ್ಬಿಟ್ಟು ಲೈಫನ್ನ ಬ್ಯಾಲೆನ್ಸ್ ಕಡೆ ಕರ್ಕೊಂಡು ಹೋಗಿ. ಎಲ್ಲದಕ್ಕೂ ಎಕ್ಸ್ಪೈರಿ ಡೇಟ್ ಇರುತ್ತೆ. ನಿಮ್ಮ ಎಕ್ಸ್ಪೈರಿ ಡೇಟ್ ಬರೋಕ್ಕಿಂತ ಮುಂಚೆ ಏನ್ ಮಾಡಬೇಕು ನೀವು ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ. ಡೋಂಟ್ ಬಿ ಫುಲಿಶ್. ಓಕೆ, ಐ ಆಮ್ ವೆರಿ ಸಾರಿ ಟು ತುಂಬಾ ಹಾರ್ಶ್ ಆಗಿ ಬರ್ತಾ ಇತ್ತು. ಬನ್ನಿ ನೋಡೋಣ, ನಿಮ್ಗೊಂದು ಅಡ್ವೈಸ್ ಆದರೆ ಏನು ಅಡ್ವೈಸ್ ಕೊಡಬಹುದು ನೋಡೋಣ. ಸೊ ಎಲ್ರಿಗೂ ಒಂದೇ ಚಿಂತೆ, ದುಡ್ಡು ಬೇಕು, ದುಡ್ಡು ಬೇಕು, ದುಡ್ಡು ಬೇಕು, ದುಡ್ಡು ಕೊಡ್ತೀನಿ, ನಾನು ದುಡ್ಡಿದೆ, ದುಡ್ಡು ಕೊಡ್ತೀನಿ, ದುಡ್ಡು ಬರುತ್ತೆ ಅಂತ ಹೇಳ್ತಿದ್ದಾರೆ. ಆದರೆ ನಿನ್ನ ಈ ಅಟ್ಯಾಚ್ಮೆಂಟ್ ಇಂದ ನೀನು ಹೊರಗೆ ಬರ್ತೀಯಾ? ಈ ಥರ್ಡ್ ಪಾರ್ಟಿ ಸಿಚುವೇಶನ್, ಈ ಬಂಧನ, ಈ ಅನ್ವಾಂಟೆಡ್ ರಿಲೇಶನ್ಶಿಪ್ಸ್ ಇಂದ ನೀನು ಹೊರಗೆ ಬರ್ತೀಯಾ? ದುಡ್ಡಿಗೋಸ್ಕರ ಏನನ್ನೋ ಮಾಡಕ್ ಹೋಗಿ ಸಿಕ್ಕಾಕೊಂಡು ನಾಳೆ ಸಮಸ್ಯೆ ಆದ್ರೆ ನನ್ನನ್ನ ಕರಿತೀಯ ಹೊರತು ನೀನು ದುಡ್ಡೇ ಬಾ ನನಗೆ ಸಮಸ್ಯೆ ಬಗೆಹರಿಸು ಅಂತ ಹೇಳೋದಿಲ್ಲ. ಯಾಕೆಂದ್ರೆ ದುಡ್ಡಿಂದ ಎಲ್ಲವನ್ನು ಕೊಂಡುಕೊಳ್ಳೋದಕ್ಕೆ ಆಗೋದಿಲ್ಲ, ದುಡ್ಡಿಂದ ಎಲ್ಲವನ್ನು ಕೂಡ ಸರಿಪಡಿಸೋದಕ್ಕೆ ಆಗೋದಿಲ್ಲ. ಓಕೆ, ಸೊ ಇದೊಂದು ಮೆಸೇಜ್ ಇಲ್ಲಿ ಇದೆ. ಫ್ರೀ ವಿಲ್ ಇದೆ. ನಿಮ್ಮ ಚಕ್ರಗಳನ್ನ ಫ್ರೀ ಮಾಡ್ಕೊಳ್ಳಿ. ಯೂನಿವರ್ಸ್ ಕಡೆಯಿಂದ ನಿಮಗೆ ಬ್ಲೆಸ್ಸಿಂಗ್ಸ್ ಇದೆ. ಜೊತೆಗೆ ಏಂಜಲ್ಸ್ ಕೂಡ ನಿಮಗೆ ಹೆಚ್ಚಿನ ಒಂದು ಭರವಸೆನ ಕೊಡ್ತಾ ಇದ್ದಾರೆ. ಮುಂದಿನ ಬೆಳಗಿನ ಜಾವ ಬರೋದ್ರೊಳಗೆ ನಿಮ್ಮ ಜೀವನದಲ್ಲಿ ಬಿಡುಗಡೆ ಕೆಲವು ಆಗಿರಬೇಕು. ಅದ್ರ ಕಡೆ ಗಮನನ ಕೊಡಿ. ನಿಮ್ಮ ಸೋಲ್ ಮಿಷಿನಿಂದ, ನಿಮ್ಮ ಒಂದು ಸೋಲ್ ಗ್ರೂಪಿಂದ ಒಂದು ಸಹಾಯ ಸಿಗುತ್ತೆ, ಅದನ್ನು ಕೂಡ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸಾಧ್ಯ ಆದಷ್ಟು ಸೈಲೆಂಟ್ ಅಲ್ಲಿ ಇರಿ ಅನ್ನುವಂಥದ್ದು ಕೂಡ ಇದೆ. ಸೊ ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ.